ಎಸ್.ಎಲ್. ಭೈರಪ್ಪನವರು ಒಂದು ದೊಡ್ಡ ಕ್ರಾಂತಿಕಾರಿ ಸಾಹಿತಿ ಅಂತಲೇ ಹೇಳ್ಬೋದು ಅವರು. ಹಿಂದೆ ಅವರು ನಮ್ಮಲ್ಲೇನೆ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ನಮ್ಮಲ್ಲಿ ನಾವು ಮಾಡಿದಾಗ ಅವರೇ ಅಧ್ಯಕ್ಷತೆಯನ್ನು ವಹಿಸಿದ್ರು. ನೇರ ನಿರಂತರ ಯಾರಿಗೂ ಕೂಡ ಎದುರದೆ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು. ಸೊ ಇವತ್ತು ಅವರು ನಮ್ಮ ಜೊತೆ ಇಲ್ಲ ಅಂತ ಹೇಳಿ ತಿಳಿದು ಭಾಳ ದುಃಖ ಆಯಿತು. ಇದು ಸಾಹಿತ್ಯ ಲೋಕಕ್ಕೆ ಒಂದೇ ಅಲ್ಲ, ಬಹುಶಃ ಎಲ್ಲ ರಂಗದವ್ರಿಗೂ ಒಂದು ಮಾರ್ಗದರ್ಶನ ಕೊಡೋಷ್ಟು ವ್ಯಕ್ತಿತ್ವ ಗೌರವವನ್ನು ಉಳಿಸ್ಕೊಂಡು ಬಂದಿದ್ದರು. ಯಾವುದಕ್ಕೂ ಕೂಡ ಅವರು ಆಚರಿಸ್ತಿಲ್ಲ. ಅವರ ಕೆಲಸ ಅಷ್ಟು ಮಾಡಿ ಇವತ್ತು ಅವರ ಹೆಸರು ಶಾಶ್ವತವಾಗಿ ಉಳ್ಕೊಂಡಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಕರ್ನಾಟಕ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಎರಡೂ ಕೂಡ ಕಂಬನಿಯನ್ನು ವ್ಯಕ್ತಪಡಿಸ್ತಿದೆ. ಭಗವಂತ ಅವರ ಕುಟುಂಬವರು ಮತ್ತು ಎಲ್ಲ ಅಭಿಮಾನಿಗಳು ಕೂಡ ಈ ದುಃಖವನ್ನು ತಡ್ಕೊಳ್ಳುವಂಥ ಶಕ್ತಿ ಸಿಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಅದು ನನಗೆ ಮಾತಾಡಲ್ಲ, ನೋಡೋಣ ಕ್ಯಾಬಿನೆಟಲ್ಲಿ. ಹಾಗೆ ನಾನು ಏಕಾಏಕಿ ಮಾತಾಡೋಕ್ಕಾಗಲ್ಲ. ಅದೆಲ್ಲ ಅನೇಕ ಚರ್ಚೆಗಳು ಮಾಡಬೇಕು. ಚರ್ಚೆ ಮಾಡಿ ತೀರ್ಮಾನ.